ನಮಸ್ತೆ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ನಿಮ್ಮ ದಿನಚರಿ? ಸೊ ಟೆಲ್ ಮಿ ಒನ್ ಥಿಂಗ್, ಹೌ ವಾಸ್ ಯೋರ್ ಡೇ? ನಿಮ್ಮ ದಿನ ಹೇಗಿತ್ತು? ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ಬಿಟ್ಟಿದ್ಯಪ್ಪ ಇವತ್ತು. ಕಾರಣನಾ? ಕಾರಣ ಏನೂ ಇಲ್ಲ. ದುಃಖದಲ್ಲಿ ಇರೋದಕ್ಕೆ, ಬೇಜಾರಾಗೋದಕ್ಕೆ ಬೇಕಾದಷ್ಟು ಕಾರಣಗಳಿರ್ತವೆ. ಖುಷಿಯಾಗಿರೋದಕ್ಕೆ ಕಾರಣ ಆದ್ರೂ ಏನಕ್ ಬೇಕು ಅಲ್ವಾ? ಹಾಗಾಗಿ ಖುಷಿಯಾಗಿರೋದಕ್ಕೆ ಯಾವುದೇ ಕಾರಣ ಬೇಡ, ನಾವೆಲ್ಲ ಆರಾಮಾಗಿ ಖುಷಿಯಾಗಿ ಯಾವಾಗ್ಲೂ ಇರಬಹುದು ಅಂತ ಹೇಳ್ತಾ, ಸೊ ಯಾವುದೇ ಕಾರಣ ಇಲ್ಲದೆ ಖುಷಿಯಾಗಿರೋದಿದೆಯಲ್ಲ, ಅದೊಂದು ಅದೊಂದು ರೀತಿಯಾದಂತಹ ಆ ಮನಸ್ಸಿಗೆ ಖುಷಿ ಕೊಡುವಂತಹ ಕೆಲಸ ಅಂತಾನೆ ಹೇಳ್ಬಹುದು. ಇದನ್ನ ಹೇಳ್ತಾ ಆನ್ ವೆರಿ ಪಾಸಿಟಿವ್ ನೋಟ್ ಇವತ್ತಿನ ಕ್ಲಾಸ್ ಅನ್ನ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಹಾಗಿದ್ರೆ ಇವತ್ತಿನ ಕ್ಲಾಸ್ ನಲ್ಲಿ ಪ್ರತಿದಿನದಂತೆ ನಾವೊಂದು ಮೋಟಿವೇಶನಲ್ ಕೋಟ್ ಅನ್ನ ನೋಡ್ತೀವಿ. ಸೊ ಅದೇ ರೀತಿ ಈಗಲೂ ಸಹ ನೋಡೋಣ. ಒಂದು ಒಂದು ಮುಕ್ತವಾದಂತಹ ವಿಷಯ, ನಮ್ಮ ಮನಸ್ಸಿಗೆ ಖುಷಿ ಕೊಡುವಂತಹ ವಿಷಯಗಳನ್ನ ಕಲಿತಾ ಹೋಗೋಣ. ಹಾಗಿದ್ರೆ ಶುರು ಮಾಡೋಣ ಇವತ್ತಿನ ಸೆಷನ್ ನ. ನೀವೆಲ್ಲ ರೆಡಿ ಇದ್ದೀರಾ? ಓಕೆ, ಊಟ ಎಲ್ಲ ಆಯ್ತಾ? ಯಾರಿವ್ರು ಕೇಳುವಂತ ಪ್ರಶ್ನೆನ ಮೇಡಮ್? ಯಾರಿಗ್ ತಾನೇ ಗೊತ್ತಿರಲ್ಲ ಇವ್ರು? ಯಾರಿವ್ರು? ವೆರಿ ಗುಡ್, ಮಹಾತ್ಮ ಗಾಂಧೀಜಿ. ಇವ್ರನ್ನ ಏನಂತ ಕರಿತೀವಿ? ವೆರಿ ನೈಸ್, ಫಾದರ್ ಆಫ್ ಆರ್ ನೇಷನ್ ಅಲ್ವಾ? ಈ ಗಾಂಧೀಜಿ ಅವರು ನಮ್ಗೆ ಎಲ್ಲರಿಗೂ ಕೂಡ ಒಂದು ಸುಂದರವಾದಂತಹ ನುಡಿಮುತ್ತನ್ನ ನೀಡಿದ್ದಾರೆ. ಸುಮಾರಷ್ಟು ನುಡಿಮುತ್ತುಗಳನ್ನ ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ಮಾತಿದೆಯಲ್ಲ, ಅದು ಬಹಳ ಆಪ್ತತೆಯನ್ನು ಉಂಟು ಮಾಡೋದು. 1000 ಮಾತುಗಳಿಗಿಂತ ಸ್ವಲ್ಪ ಒಳ್ಳೆಯ ಅಭ್ಯಾಸವೇ ಹೆಚ್ಚು ಮೌಲ್ಯವಾದದ್ದು. ಏನ್ ಹಂಗಂದ್ರೆ, 1000 ಮಾತುಗಳಿಗಿಂತ ಸ್ವಲ್ಪ ಒಳ್ಳೆಯ ಅಭ್ಯಾಸವೇ ಹೆಚ್ಚು ಉಳ್ಳದ್ದು. ಇದನ್ನ ಹೇಳ್ಬೇಕಾದ್ರೆ ಒಂದ್ ಕತೆ ನಾನು ನಿಮ್ಗೆ ಹೇಳ್ಬೇಕು. ಒಂದ್ಸಲ ಒಬ್ರು ಗಾಂಧೀಜಿಯವ್ರ ಹತ್ರ ಒಂದು ಮಹಿಳೆ ಬರ್ತಾರಂತೆ. ಗಾಂಧಿಯವ್ರೆ, ನನ್ ಮಗಳು ತುಂಬಾ ಸಿಹಿ ತಿಂತಾಳೆ, ಸಿಹಿ ತಿಂದು ತಿಂದು ಅವಳ ಹಲ್ಲೆಲ್ಲ ಹಾಳಾಗ್ಬಿಟ್ಟಿದೆ, ಹಾಗಾಗಿ ನೀವು ಅವಳಿಗೆ ಸ್ವಲ್ಪ ಬುದ್ಧಿವಾದ ಹೇಳ್ಬೇಕು ಅಂತ ಹೇಳ್ತಾರಂತೆ. ಆಗ ಗಾಂಧೀಜಿಯವ್ರು ಹೇಳ್ತಾರಂತೆ, ಬುದ್ಧಿವಾದ ಹೇಳ್ಬೇಕಾ? ಸರಿ, 1 ವಾರ ಆದ್ಮೇಲೆ ಬನ್ನಿ ಅಮ್ಮ, ಮಗಳನ್ನ ಕರ್ಕೊಂಡು ಹಾಗ ಬುದ್ಧಿವಾದ ಹೇಳ್ತೀನಿ ಅಂತ ಅಂತಾರೆ. ಸರಿ ಆಯ್ತು, 1 ವಾರ ಸಮಯವನ್ನ ತೆಗೆದುಕೊಂತಾರೆ. 1 ವಾರ ಆದ್ಮೇಲೆ ಮಗುನ ಕರ್ಕೊಂಡು ಗಾಂಧೀಜಿಯವರ ಬಳಿಗೆ ಹೋದಾಗ ಗಾಂಧೀಜಿಯವ್ರು ಹೇಳ್ತಾರಂತೆ, ಕಂದ, ಸ್ವೀಟ್ ನ ತಿನ್ಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಕಮ್ಮಿ ಮಾಡ್ಬೇಕು ಆಯ್ತಾ ಅಂತ ಹೇಳ್ತಾರಂತೆ. ಇಷ್ಟೇ, ಇಷ್ಟು ಮಾತನ್ನ ಹೇಳಕ್ಕೆ 1 ವಾರ ಸಮಯ ಬೇಕಾಯ್ತಾ ಗಾಂಧೀಜಿ ಅವ್ರಿಗೆ ಅಂತ ಆ ತಾಯಿ ಗಾಂಧಿಯವ್ರನ್ನ ವಿಚಾರಿಸಿದಾಗ ಗಾಂಧೀಜಿಯವ್ರು ಹೇಳ್ತಾರಂತೆ, ಇಲ್ಲ ತಾಯಿ, ನಾನು ತುಂಬಾ ಸ್ವೀಟ್ ತಿಂತಾ ಇದ್ದೆ, ನನ್ಗೂ ಸಿಹಿ ಅಂದ್ರೆ ತುಂಬಾ ಇಷ್ಟ, ತುಂಬಾ ತಿಂತಾ ಇದ್ದೆ. ಅಷ್ಟು ಸಿಹಿ ತಿನ್ನುವಂತ ನಾನೇ ಆ ಮಗುಗೆ ತಿನ್ಬೇಡ ಅಂತ ಹೇಗ್ ಹೇಳಿ? ಅದಕ್ಕೋಸ್ಕರ 1 ವಾರ ಸಮಯ ತೆಗೆದುಕೊಂಡೆ. 1 ವಾರ ಸಮಯದಲ್ಲಿ ನಾನು ಬಹುತೇಕ ಸಿಹಿ ತಿನ್ನೋದನ್ನ ಕಮ್ಮಿ ಮಾಡ್ದೆ. ನಾನೀಗ ಒಬ್ರಿಗೆ ಏನೋ ಒಂದು ಜ್ಞಾನವನ್ನ ಕೊಡ್ತೀವಿ, ಒಂದ್ ವಿಷಯನ ಹೇಳ್ತೀವಿ ಅಂದ್ರೆ ಅದನ್ನ ಮೊದಲು ನಾವು ಪಾಲಿಸ್ಬೇಕು ಅಲ್ವಾ? ಮೊದಲು ನಾವ್ ಅದನ್ನ ರೂಢಿಯಲ್ಲಿ ಇಟ್ಕೊಬೇಕು. ಈಗ ಅಲ್ಲಿ ಕಸ ಎಸಿಬೇಡಿ ಅಂತ ಹೇಳಿದ್ರೆ ಮೊದಲು ನಾನ್ ಕಸ ಎಸಿಬಾರ್ದು. ಸುಳ್ಳು ಹೇಳ್ಬಾರ್ದು ಅಂತ ಹೇಳಿದ್ರೆ ಮೊದಲು ನಾನ್ ಸುಳ್ಳು ಹೇಳ್ಬಾರ್ದು ಅಲ್ವಾ? ಆ ಒಂದು ತತ್ವವನ್ನ ಈ ಒಂದು ಕತೆ ನಮ್ಗೆ ಸಾರ್ತಾ ಹೋಗುತ್ತೆ. 1000 ಮಾತು ಆಡೋದ್ಕಿಂತ ಒಂದು ಸ್ವಲ್ಪ ಒಳ್ಳೆಯ ಅಭ್ಯಾಸವನ್ನ ನಾವು ರೂಢಿಸ್ಕೊಂಡಾಗ, ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ತಂದ್ಕೊಂಡಾಗ, ಅದು ಆ ಮಾತ್ ಎಲ್ಲದಕ್ಕಿಂತ ಗಟ್ಟಿಯಾಗಿ ನಿಲ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಚಿಕ್ಕ ಚಿಕ್ಕ ಅಭ್ಯಾಸವನ್ನಾದ್ರೂ ಪರವಾಗಿಲ್ಲ, ರೂಢಿಯಲ್ಲಿ ತಂದ್ಕೊಡೋದನ್ನ ಅಭ್ಯಾಸ ಮಾಡ್ಕೊಬೇಕು. ಸೊ ಈ ಪಿಕ್ಚರ್ ಅಲ್ಲಿ ಗಾಂಧೀಜಿಯವ್ರು ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ನೋಡಿ, ಇಲ್ಲಿರೋ ವ್ಯಕ್ತಿಗಳೆಲ್ಲರೂ ಹೇಗಿದ್ದಾರೆ, ಆದ್ರೆ ನಮ್ಮ ಗಾಂಧೀಜಿ ಎಷ್ಟು ಸರಳವಾಗಿದ್ದಾರಂತ. ಆದ್ರಿಂದ ಬಾಹ್ಯವಾಗಿ ನಾವೆಷ್ಟು ಹೇಗೆ ಕಾಣ್ತೀವಿ ಅನ್ನೋದ್ಕಿಂತ ನಮ್ಮ ಗುಣ ಇರುತ್ತಲ್ಲ, ಆ ಗುಣದಿಂದ ನಮ್ಮ ಲಕ್ಷಣ ಅನ್ನೋದು ಎದ್ ಕಾಣ್ಲಿಕ್ಕೆ ಶುರುವಾಗುತ್ತೆ. ಈ ಪಿಕ್ಚರ್ ಅಲ್ಲಿ ಇನ್ನೊಬ್ರು ಬಹಳ ಪ್ರಖ್ಯಾತಿ ಪಡೆದಂತಹ ವ್ಯಕ್ತಿ ಇದಾರೆ, ಯಾರಂತ ಗೊತ್ತಾ? ಯಾರಿವ್ರು? ವೆರಿ ಗುಡ್, ಸರೋಜಿನಿ ನಾಯ್ಡು. ಇವ್ರನ್ನ ಏನಂತ ಕರಿತೀವಿ? ಭಾರತದ ಕೋಗಿಲೆ, ನೈಟಿಂಗೇಲ್ ಆಫ್ ಇಂಡಿಯಾ ಅಂತ ಕರಿತೀವಲ್ವಾ? ಇವ್ರನ್ನ ಆ ರೀತಿಯಾಗಿ ಕರಿತೀವಿ. ಇದೇ ಮಾತು, ಅನ್ ಔನ್ಸ್ ಆಫ್ ಪ್ರಾಕ್ಟಿಸ್ ಇಸ್ ವರ್ತ್ ಮೋರ್ ದ್ಯಾನ್ ಟನ್ಸ್ ಆಫ್ ಪ್ರೀಚಿಂಗ್. ಸಾವಿರ ಮಾತು ನಾವು ಬೇರೆಯವ್ರಿಗೆ ಹಂಗಿರಿ ಹಿಂಗಿರಿ ಅಂತ ಹೇಳೋ ಬದಲು ನಾವ್ ಹೇಗಿರ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮೌಲ್ಯ ಅನ್ನೋದು ನಿರ್ಧಾರಿತವಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ಮೋಟಿವೇಶನಲ್ ಕೋಟ್, ನುಡಿಮುತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತಾ ಕತೆ? ಓಕೆ, ಸೂಪರ್. ಈಗ ಇನ್ನು ನುಡಿಮುತ್ತನ್ನ ಹೊರತುಪಡಿಸಿ ನಮ್ಮ ಶೈಕ್ಷಣಿಕ ಶಿಕ್ಷಣದ ಕಡೆಗೆ ಗಮನವನ್ನ ಹರಿಸೋಣ. ಇವತ್ತು ನಮ್ಮ 6ನೇ ಕ್ಲಾಸಿನ ಮೊದಲನೇ ಪಾಠವನ್ನ, ಮೊದಲನೇ ಅಧ್ಯಾಯದೊಂದಿಗೆ ನಾವು ಆರಂಭವನ್ನ ಮಾಡ್ತಾ ಹೋಗೋಣ. ಸೊ ಎಲ್ಲರೂ ನಿಮ್ ಟೆಕ್ಸ್ಟ್ ಬುಕ್ ತಂದಿದ್ದೀರಾ?
6th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ತಂದಿದ್ದೀರಾ, ಒಂದು ಚಿಕ್ಕ ರಿಕ್ವೆಸ್ಟ್ ಶಿಕ್ಷಕರಿಗೆ, ನೀವು ಟೆಕ್ಸ್ಟ್ ಬುಕ್ ಜೊತೆಗೆ ಒಂದು ನೋಟ್ ಬುಕ್ ಅನ್ನ ಅಥವಾ ಒಂದಿಷ್ಟು ಹಾಳೆಗಳನ್ನ ತೆಗೆದಿಟ್ಕೊಂಡಾಗ ನಾವು ಕ್ಲಾಸ್ ನಲ್ಲಿ ಹೇಳುವಂತಹ ವಿಷಯ, ನಮ್ ಶೋರ್ ನೀವೆಲ್ಲ ಬಹಳ ಸೊಗಸಾಗಿ ಪಾಠವನ್ನ ಮಾಡ್ತಾ ಹೋಗ್ತೀರಾ. ಆದ್ರೆ ಕೆಲವೊಂದಿಷ್ಟು ಸಿಮ್ಯುಲೇಷನ್ಸ್ ಗಳನ್ನ ತೋರಿಸಿದಾಗ, ಗೇಮಿಫಿಕೇಶನ್ ಕಾನ್ಸೆಪ್ಟ್ಸ್ ಗಳನ್ನ ತೋರಿಸಿದಾಗ ಐ ಕ್ಯಾಚಿ ಆಗಿರುತ್ತೆ. ಮಕ್ಳಿಗೆ ಏನಾದ್ರೂ ಅರ್ಥ ಆಗೋದ್ನ ಅಲ್ಲಿ ಅವ್ರು ಬರ್ಕೊಂಡ್ಬಹುದು. ಶೋಧನಾ ಪತ್ರ ತರ ಒಂದು ಜೊತೆಗೆ ಇಟ್ಕೊಬಹುದು. ಲಾಸ್ಟ್ ಮಿನಿಟ್ ರಿವಿಷನ್ಗೆ ಒಂದು ಸಮರಿ ನೋಟ್ ಅಂತ. ಸಮರಿ ನೋಟ್ ಅಂದ್ರೆ ಗೊತ್ತಾ? ಸಮರಿ ನೋಟ್ ಅಂದ್ರೆ ಒಂದು ಪೂರ್ಣ ಪಾಠವನ್ನ ಓದಾದ ನಂತರ ಆ ಪಾಠದಲ್ಲಿ ನೀವೇನೇನ್ ಕಲ್ತಿದ್ರಿ, ಸಾರಾಂಶ, ಆ ಸಾರಾಂಶವನ್ನ ಬರ್ಕೊಳ್ಲಿಕ್ಕೆ ಅದು ಸಹಾಯಕವಾಗ್ತಾ ಹೋಗುತ್ತೆ. ಆಯ್ತಾ ಮಕ್ಳೇ? ಹಾಗ್ ಮಾಡೋಣವಾ? ಸರಿ, ಹಾಗಿದ್ರೆ ಎಲ್ಲಾರು ನಿಮ್ಮ ನಿಮ್ಮ ಪಠ್ಯ ಪುಸ್ತಕವನ್ನ ತೆಗಿತೀರಾ? ಮೊದಲನೇ ಅಧ್ಯಾಯಕ್ಕೆ ಬರ್ತೀರಾ? ಓಕೆ, ಏನು ನಿಮ್ಮ ಮೊದಲನೇ ಅಧ್ಯಾಯ ಇರೋದು? ಏನು ನಿಮ್ಮ ಅಧ್ಯಾಯದ ಹೆಸರೇನು? ಇಲ್ಲೇ ಕಾಣುತ್ತೆ ನೋಡಿ ನಿಮ್ಮ ಅಧ್ಯಾಯದ ಹೆಸರು. ಕಾಣಿಸ್ತಾ ಇದ್ಯಾ? ವಿಜ್ಞಾನದ ಅದ್ಭುತ ಪ್ರಪಂಚ. ಹೌದಲ್ವಾ? ವಿಜ್ಞಾನದ ಪ್ರಪಂಚ ತುಂಬಾ ಅತ್ಯದ್ಭುತವಾದದ್ದು. ಹೋದ್ ಕ್ಲಾಸ್ ನಲ್ಲಿ ನಾವು ವಿಜ್ಞಾನ ಅಂತ ಹೇಳಿದ್ರೆ ಏನು, ವಿಜ್ಞಾನಿ ಅಂತ ಹೇಳಿದ್ರೆ ಏನು ಅಂತ ತಿಳ್ಕೊಂಡಿದ್ವಿ. ಹೌದಾ? ವಿ ಲರ್ನ್ ಅಬೌಟ್ ವಾಟ್ ಇಸ್ ಸೈನ್ಸ್ ಅಂಡ್ ಹೂ ಇಸ್ ಅ ಸೈಂಟಿಸ್ಟ್. ನಾವು ಇವತ್ತು ಪಠ್ಯ ಚಟುವಟಿಕೆಗಳ ಮೂಲಕ ವಿಜ್ಞಾನದ ಸರ್ವವ್ಯಾಪ್ತಿಯತೆಯನ್ನ ಅರ್ಥ ಮಾಡ್ಕೊಂತಾ ಹೋಗೋಣ. ವಿಜ್ಞಾನವು ಸರ್ವವ್ಯಾಪ್ತಿ ಆಗಿರುವಂತದ್ದು. ಈ ಪುಟ್ಟ ತಲೆಯಲ್ಲಿ ಏನೆಲ್ಲ ಇದೆ, ಡಯಾಗ್ರಾಮ್ಸ್ ಗಳಿದೆ, DNA ಇದೆ, ಸೈನ್ಸ್ ಬಗ್ಗೆ ಇದೆ, ಭೂಗೋಳ ಇದೆ, ಸೈಜ್ ಗಳ್ ಬಗ್ಗೆ ಇದೆ, ಇವೆಲ್ಲಾನು ಇದೆಯಲ್ಲ. ಸೊ ಇದು ತುಂಬಾ ಸರ್ವವ್ಯಾಪ್ತಿ ಆಗಿರೋದು. ಏನ್ ಮೇಡಮ್ ಹಂಗಂದ್ರೆ ಏನಿದ್ರ ವ್ಯಾಪ್ತಿ ಏನು? ವಿಜ್ಞಾನ ಅಂತ ಹೇಳಿದ್ರೆ ಕೇವಲ ಪುಸ್ತಕದಲ್ಲಿ ಇರುವಂತಹ ವಿಷಯಗಳನ್ನ ಕಂಠಪಾಠ ಮಾಡೋದು ಅಲ್ಲ, ನಾವು ವಾಸಿಸುವ ಜಗತ್ತನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬ್ರಹ್ಮಾಂಡದ ರಹಸ್ಯಗಳನ್ನ, ಬ್ರಹ್ಮಾಂಡ ಗ್ಯಾಲಕ್ಸಿ ಅಂತೀವಲ್ವಾ, ಅದರ ರಹಸ್ಯವನ್ನ ಹೊರಗೆಡಹಲು ಆಲೋಚಿಸುವ, ವೀಕ್ಷಿಸುವ ಮತ್ತು ಕಾರ್ಯ ನಡೆಸುವ ಒಂದು ವಿಶೇಷ ವಿಧಾನವೇ ವಿಜ್ಞಾನ. ಸೊ ಬರೀ ಟೆಕ್ಸ್ಟ್ ಬುಕ್ ನಲ್ಲಿ ಏನಿದೆ, ಬಹೆಟ್ ಮಾಡ್ತೀವಿ, ಮಕ್ಕಿ ಮಾಡ್ತೀವಿ, ಕಾಪಿ ಮಾಡ್ತೀವಿ. ಪ್ರತಿಯೊಂದು ನಮ್ಮ ಸುತ್ತಮುತ್ತ ನಡೆಯುವಂತಹ ಚರಾಚರಗಳು, ವಾತಾವರಣ, ಬ್ರಹ್ಮಾಂಡ, ಇವೆಲ್ಲದರ ಬಗ್ಗೆ ಆಲೋಚನೆಯನ್ನ ಮಾಡೋದು, ವೀಕ್ಷಣೆಯನ್ನ ಮಾಡೋದು, ಮತ್ತೆ ಅವುಗಳು ಕಾರ್ಯ ನಡೆಸುವುದ್ರ ಬಗ್ಗೆ ಒಂದು ವಿಶೇಷ ಅಧ್ಯಯನ ಮಾಡೋದೇ ವಿಜ್ಞಾನ ಆಗ್ತಾ ಹೋಗುತ್ತೆ. ರೈಟ್? ಅರ್ಥ ಆಯ್ತಾ? ನೆಕ್ಸ್ಟ್, ಆ ವಿಜ್ಞಾನದ ವ್ಯಾಪ್ತಿಯತೆ ಇದೆಯಲ್ಲ, ಅದು ತುಂಬಾ ಆಳವಾಗಿರುವುದು. ಒಂದು ಆಳವಾದಂತಹ ಸಾಗರದಿಂದ ಹಿಡಿದು ಬೃಹತ್ ಬಾಹ್ಯಾಕಾಶದವರೆಗೂ ನಕ್ಷತ್ರಗಳು, ಗ್ರಹಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗ್ತೀವಿ. ಅದೇ ರೀತಿ ಅಡುಗೆ ಮನೆಯಿಂದ ಹಿಡಿದು, ಅಡುಗೆ ಮನೆಯಲ್ಲಿ ಮಾಡುವಂತಹ ಸಾಮಗ್ರಿಗಳಿಂದ ಹಿಡಿದು ಆಟದ ಮೈದಾನದವರೆಗೆ ಕೂಡ ಈ ವಿಜ್ಞಾನದ ವ್ಯಾಪ್ತಿಯತೆಯನ್ನ ನಾವು ಕಾಣ್ತಾ ಹೋಗಬಹುದು. ಓಕೆನಾ? ಸೊ ಆದ್ರಿಂದ ಎಲ್ಲಾ ಕಡೆಯೂ ವಿಜ್ಞಾನ ಅಡಗಿದೆ. ಸೈನ್ಸ್ ಇಸ್ ಎವ್ರಿವೇರ್. ವೈಲ್ಡ್ ಲೈಫ್ ಇಂದ ಆಗಿರಬಹುದು, ಆಸ್ಟ್ರೋನಟ್ ಆಗಿರಬಹುದು, ಅಂಡರ್ ವಾಟರ್ ಡೈವಿಂಗ್ ಮಾಡಬಹುದು, ಡಾಕ್ಟರ್ ಆಗಿರಬಹುದು, ನೀವು ಎಲ್ಲಾ ಕಡೆನೂ ಕೂಡ ಈ ವಿಜ್ಞಾನ ಅನ್ನೋದು ಅಡಗಿದೆ. ಓಕೆ, ಸೊ ವಿಜ್ಞಾನದ ಸರ್ವವ್ಯಾಪ್ತಿಯತೆ ಎಲ್ಲಿದೆ? ಆಳವಾದ ಸಾಗರದಿಂದ ಹಿಡಿದು ಬೃಹತ್ ಬಾಹ್ಯಾಕಾಶದವರೆಗೆ. ಅದೇ ರೀತಿ ಅಡಿಗೆ ಮನೆಯಿಂದ ಹಿಡಿದು ಆ ನಂತರದಲ್ಲಿ ಆಟದ ಮೈದಾನದವರೆಗೆ ಎಲ್ಲಾ ಕಡೆ ಕೂಡ ಈ ವಿಜ್ಞಾನದ ಏನು ವೈಚಾರಿಕತೆ ಅಡಗಿದೆ ಅಂತಾನೆ ಹೇಳ್ಬಹುದು. ಸೊ ಸೈನ್ಸ್ ಇಸ್ ಎವ್ರಿವೇರ್. ಆದ್ರಿಂದ ವಿಜ್ಞಾನ ಅನ್ನೋದು ಒಂದು ಕೊನೆ ಇಲ್ಲದ ದೊಡ್ಡ ಒಗಟಿನಂತೆ. ಒಂದು ಒಗಟು ಎಷ್ಟು ನೀವು ಇದನ್ನ ಬಿಡಿಸ್ತಾ ಹೋಗ್ತಾ ಹೋಗ್ಬಹುದು, ಅದಕ್ಕೆ ಕೊನೆ ಅನ್ನೋದು ಇರೋದಿಲ್ಲ. ಓಕೆನಾ? ಅಂಡರ್ಸ್ಟುಡ್? ಅರ್ಥ ಆಗ್ತಾ ಇದ್ಯಾ? ಆದ್ರಿಂದ ಮಕ್ಳೇ, ನಿಮ್ಗೆ ಬಾಲ್ಯದಿಂದಲೂ ಹೊಸ ವಿಷಯಗಳನ್ನ ನೋಡಿದಾಗ ಇದು ಹೇಗೆ, ಇದು ಯಾಕೆ ಅಂತ ಪ್ರಶ್ನೆ ಕೇಳುವಂತಹ ಅಭ್ಯಾಸ ಇದೆ ಅಲ್ವಾ? ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಯಾಕೆ ಹೊಳೆಯುತ್ತೆ, ಹೂಗಳು ಅರಳುವಂತಹ ಸಮಯ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಈ ರೀತಿ ಪ್ರಕೃತಿಯ ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಒಂದು ಕುತೂಹಲ ಅನ್ನೋದಿರ್ಬೇಕು, ಒಂದು ಕ್ಯೂರಿಯಾಸಿಟಿ ಇರ್ಬೇಕು. ಅದಕ್ಕೆ ಹೇಳೋದು ಕುತೂಹಲವೇ ವಿಜ್ಞಾನದ ತಾಯಿ. ಕ್ಯೂರಿಯಾಸಿಟಿ ಇಸ್ ದ ಮದರ್ ಆಫ್ ಸೈನ್ಸ್ ಅಂತ ನಾವ್ ಕರಿತೀವಿ. ನೋಟ್ ಮಾಡ್ಕೊಳ್ಳಿ, ಕುತೂಹಲವೇ ವಿಜ್ಞಾನದ ತಾಯಿ. ಕ್ಯೂರಿಯಾಸಿಟಿ ಇಸ್ ದ ಮದರ್ ಆಫ್ ಸೈನ್ಸ್. ನೋಟ್ ಮಾಡ್ಕೊಂಡ್ರಾ? ಕುತೂಹಲವೇ ವಿಜ್ಞಾನದ ತಾಯಿ. ಸೊ ಪ್ರತಿಯೊಂದು ವಿಷಯದಲ್ಲೂ ನಮ್ಗೆ ಕೌತುಕತೆ, ಕುತೂಹಲ ಅನ್ನೋದು ತುಂಬಾ ಮುಖ್ಯ. ಅದಕ್ಕೆ ನಮ್ಮ ಟೆಕ್ಸ್ಟ್ ಬುಕ್ ಹೆಸರೇನಿದೆ? ಕುತೂಹಲ ಅನ್ನೋದೇ ಇದೆ.
ಹೌದಾ? ಅದೇ ತಾನೇ ನಿಮ್ ಟೆಕ್ಸ್ಟ್ ಬುಕ್ ಹೆಸರು ಇರೋದು ನೋಡಿ. ಹೀಗೆ ನಾವು ಎಲ್ಲಾ ಕಡೆನೂ ಕೂಡ ಈ ವಿಜ್ಞಾನನ ಕಾಣ್ತಾ ಹೋಗಬಹುದು. ನಾವು ಕಂಡುಹಿಡಿಯುವಂತಹ ಪ್ರತಿಯೊಂದು ಹೊಸ ವಿಷಯ ಈ ಒಗಟಿಗೆ ಮತ್ತೊಂದು ತುಣುಕನ್ನ ಸೇರಿಸ್ತಾ ಹೋಗುತ್ತೆ. ಕೆಲವೊಮ್ಮೆ ಹಳೆಯ ತಿಳುವಳಿಕೆ ತಪ್ಪಾಗಿದ್ದಾಗ ಹೊಸ ಆವಿಷ್ಕಾರಗಳು, ಹೊಸ ಆಲೋಚನೆಗಳು ನಮ್ಗೆ ಹೊಳಿತಾ ಹೋಗುತ್ತೆ. ಆದ್ರಿಂದ ನೀವು ಬರೆಯುತ್ತಿರುವಾಗ ಫಾರ್ ಎಕ್ಸಾಂಪಲ್ ಇದನ್ ಬರ್ಕೊಂಡ್ರ, ಈಗ ಏನ್ ಮಾಡೋಣ ಅಂತ ಹೇಳಿದ್ರೆ ಒಂದ್ ಎಕ್ಸಾಂಪಲ್ ನಾನು ಕೊಡ್ತಾ ಹೋಗ್ತೀನಿ ನಿಮ್ಗೆ. ಬುಕ್ ಅಲ್ಲಿ ಏನೋ ಬರಿತಾ ಇರ್ತೀರಾ ನೀವು. ಓಕೆ, ನೋಟ್ಸ್ ಅನ್ನ ತೆಕ್ಕೊಂತೀರಾ. ಎಲ್ಲ ಪೆನ್ಸಿಲ್ ಅಲ್ಲಿ ಬರೆಯೋದಾ ಪೆನ್ ಅಲ್ಲಿ ಬರೆಯೋದಾ ನೀವು? ಪೆನ್ ಅಲ್ಲಿ ಅಲ್ವಾ? 4ನೇ ಕ್ಲಾಸಿಗೆ ಪೆನ್ಸಿಲ್ ಮುಗ್ದೋಯ್ತು. ಈಗೆಲ್ಲ ತುಂಬಾ ದೊಡ್ಡ ಮಕ್ಕಳಾಗಿದ್ದೀರಾ, ಪೆನ್ಗಳಲ್ಲಿ ಬರೀತೀರಾ, ಹೌದಾ? ಯಾವ ಪೆನ್ ಇಷ್ಟ ನಿಮ್ಗೆ? ಡಾಟ್ ಪೆನ್ನ, ಜೆಲ್ ಪೆನ್ನ, ಇಂಕ್ ಪೆನ್ನ? ನಾವೆಲ್ಲ ಚಿಕ್ಕವರಾಗಿದ್ದಾಗ ಇಂಕ್ ಪೆನ್ಗಳಿತ್ತಪ್ಪ. ಫೌಂಟೇನ್ ಪೆನ್ ಅಂತ ಬರೋದು, ಕಾರಂಜಿ ರೀತಿ ಅದ್ರಲ್ಲಿ ಇಂಕ್ ತುಂಬಿಸಿ ಬರಿಬೇಕಿತ್ತು. ಕೈಗೆಲ್ಲ ಇಂಕ್ಗಳು ಅಂಟ್ಬಿಟ್ಟಿರೋದು. ಅದನ್ನ ಒರೆಸ್ಲಿಕ್ಕೆ ಒಂದು ಬಟ್ಟೆ ತೆಗೆದುಕೊಂಡು ಹೋಗ್ಬೇಕಿತ್ತು. ಸುಂದರವಾದಂತಹ ಬಾಲ್ಯದ ನೆನಪು. ಈಗ ಆ ಜಾಗಕ್ಕೆ ಡಾಟ್ ಪೆನ್ಗಳು, ಜೆಲ್ ಪೆನ್ಗಳು ಬಂದಿದೆ. ಈಗ ಯೋಚನೆ ಮಾಡಿ, ನೀವು ಬರಿತಾ ಇರ್ತೀರಾ, ನೋಟ್ಸ್ ನ ಬರ್ಕೊಂತಾ ಇರ್ತೀರಾ. ತಕ್ಷಣ ನಿಮ್ ಪೆನ್ ಬರೆಯೋದನ್ನ ನಿಲ್ಸ್ಬಿಟ್ರೆ ಏನ್ ಮಾಡ್ತೀರಾ ನೀವು? ಯಾಕೆ ಬರೆಯಕ್ತಿಲ್ಲ? ಪೆನ್ ಯಾಕೆ ಬರಿತಿಲ್ಲ ಅಂತ ಯೋಚಿಸ್ತೀರಾ ಅಲ್ವಾ? ಆಮೇಲೆ ಅಯ್ಯೋ ಇಂಕ್ ಮುಗ್ದೋಗಿರ್ಬೇಕೇನೋ, ಇಂಕ್ ಅಂದ್ರೆ ಶಾಯಿ ಮುಗ್ದೋಗಿರ್ಬೇಕೇನೋ ಅಂತ ಊಹಿಸ್ತೀರಾ. ಆಮೇಲೆ ಏನ್ ಮಾಡ್ತೀರಾ? ಆ ಪೆನ್ ಅನ್ನು ಓಪನ್ ಮಾಡ್ತೀರಾ, ಒಳಗಿರೋ ರೀಫಿಲ್ ನ ತೆಗೆದು ಪರಿಶೀಲಿಸ್ತೀರಾ. ಒಂದು ವೇಳೆ ಶಾಯಿ ಇದ್ರೆ ಯಾಕೆ ಬರಿತಿಲ್ಲ? ಓ, ಶಾಯಿ ಒಣಗ್ಬಿಟ್ಟಿದ್ಯೇನೋ, ಇಂಕ್ ಏನೋ ಡ್ರೈ ಆಗ್ಬಿಟ್ಟಿದೆ ಅನ್ಸುತ್ತೆ ಅನ್ಬಿಟ್ಟು ಆ ಇಂಕ್ ನ ಉರ್ಬ್ಲಿಕ್ ಶುರು ಮಾಡ್ತೀರಾ. ಉಫ್ ಅಂತ ಹಿಂಗ್ ಉರ್ಬ್ಲಿಕ್ಕೆ ಶುರು ಮಾಡ್ತೀರಾ ಅಲ್ವಾ? ಇನ್ನೊಂದೆಡೆ ಊಹೆ ಮಾಡ್ತೀರಾ, ಪರೀಕ್ಷೆ ಮಾಡ್ತೀರಾ, ನಿಮ್ಗೆ ಗೊತ್ತಿಲ್ಲದೆ ಇರೋ ಹಾಗೆ ಎಷ್ಟೊಂದು ವೈಜ್ಞಾನಿಕ ವಿಧಾನವನ್ನ ನೀವು ಅನುಸರಿಸ್ಲಿಕ್ಕೆ ಶುರು ಮಾಡಿದೀರಾ, ಹೌದಾ? ಸೊ ವೈಜ್ಞಾನಿಕ ವಿಧಾನದ ಮುಖ್ಯ ಹಂತಗಳನ್ನ ಅರ್ಥ ಮಾಡ್ಕೊಂಡು ಹೋಗೋಣ. ಯಾವಾಗ ನಮ್ಮ ಸುತ್ತಮುತ್ತಲಿನ ಸಮಸ್ಯೆಗಳನ್ನ ಪರಿಹರಿಸಲು ವಿಜ್ಞಾನಿಗಳು ಹಂತ ಹಂತವಾಗಿ ಒಂದಿಷ್ಟು ಪ್ರಕ್ರಿಯೆಗಳನ್ನ ಅನುಸರಿಸ್ತಾರೆ, ಅದನ್ನೇ ನಾವು ವೈಜ್ಞಾನಿಕ ವಿಧಾನ ಅಂತ ಕರೀಲಿಕ್ಕಾಗತ್ತೆ. ಹಾಗಾದ್ರೆ ಮೇಡಮ್, ನಮ್ಮಮ್ಮ ಅಡ್ಗೆ ಮಾಡ್ಬೇಕಾದ್ರೆ ಫಸ್ಟ್ ಎಣ್ಣೆ ಹಾಕ್ತಾರೆ. ಎಣ್ಣೆ ಹಾಕಕ್ಕಿಂತ ಮುಂಚೆ ನೀರೆಲ್ಲ ಒರೆಸ್ಬಿಡ್ತಾರೆ. ನೀರಿದ್ದಾಗ ಎಣ್ಣೆ ಹಾಕಲ್ಲ. ಆ ನಂತರ ಸ್ವಲ್ಪ ಸಾಸಿವೆ ಹಾಕ್ತಾರೆ, ಸ್ವಲ್ಪ ಕರಿಬೇವು ಹಾಕ್ತಾರೆ, ಆಮೇಲೆ ಈರುಳ್ಳಿ ಹಾಕ್ತಾರೆ. ಹಂಗಾದ್ರೆ ಈ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಅಮ್ಮ ಸಹ ಮಾಡ್ತಾರೆ. ಹೌದು, ವೈಜ್ಞಾನಿಕ ಹಂತನಾ? ಅಫ್ಕೋರ್ಸ್, ಅದು ಕೂಡ ವೈಜ್ಞಾನಿಕ ಹಂತನೇ. ಅದಕ್ಕೆ ಹೇಳಿದ್ದು, ವಿಜ್ಞಾನ ಅನ್ನೋದು ನಮ್ಮ ಅಡಿಗೆ ಮನೆಯಿಂದ ಹಿಡಿದು ಬಾಹ್ಯಾಕಾಶದವರೆಗೂ ಕೂಡ ತುಂಬಾ ವಿಸ್ತಾರ ಮೂಲಕವಾಗಿ ಇದೆ. ಇಟ್ ಇಸ್ ಎಕ್ಸ್ಪ್ಯಾಂಡೆಡ್. ತುಂಬಾ ಶಾಖೋಪಶಾಖೆ ಇರುವಂತಹ ಮರಗಳನ್ನ ನೋಡಿದ್ದೀರಲ್ಲ, ಬ್ರಾಂಚಸ್ ಎಲ್ಲ ತುಂಬಾ ದೊಡ್ಡ ದೊಡ್ಡದಾಗಿರುತ್ತೆ. ಅದೇ ತರ ವಿಜ್ಞಾನವು ಕೂಡ ತುಂಬಾ ದೊಡ್ಡದಾಗಿ ಸರ್ವವ್ಯಾಪಿಯಾಗಿ ಹರಡಿದೆ. ನನ್ ಹಿಂದೆ ಸಮುದ್ರ ಕಾಣುತ್ತಲ್ಲ, ಆ ಸಮುದ್ರ ಎಷ್ಟು ಆಳವಾಗಿದೆಯೋ ಅಷ್ಟು ಆಳವಾಗಿ ವಿಜ್ಞಾನ ಕೂಡ ಇದೆ. ದೊಡ್ಡ ದೊಡ್ಡ ವಿಜ್ಞಾನಿಗಳು, ಆಲ್ಬರ್ಟ್ ಐನ್ಸ್ಟೈನ್ ಅಂತವ್ರು ಹೇಳ್ತಾರೆ, ನಾವೇನೇ ವೈಜ್ಞಾನಿಕ ಸಂಶೋಧನೆಗಳನ್ನ ಮಾಡಿದ್ರು, ವಿಜ್ಞಾನದ ಬಗ್ಗೆ ತಿಳ್ಕೊಂಡಿದ್ರು, ಅದು ದೊಡ್ಡ ಸಮುದ್ರದಲ್ಲಿ ಒಂದು ಬೊಗಸೆಯಷ್ಟು ನೀರನ್ನು ಹಿಡಿದಂತೆ ಅಂತ. ಹಾಗಿದ್ರೆ ನಾವ್ ಕಲಿತಿರೋದು ಒಂದು ಹನಿಯಷ್ಟು ನೀರು ಅಂತ ಹೇಳ್ಬಹುದು ಅಲ್ವಾ? ಆದ್ರಿಂದ ವಿಜ್ಞಾನದ ಸರ್ವವ್ಯಾಪ್ತಿಯತೆ ತುಂಬಾ ದೊಡ್ಡದಾಗಿದೆ, ತುಂಬಾ ಆಳವಾಗಿದೆ ಅನ್ನೋದು ಈ ಮೂಲಕ ನಮ್ಗೆ ತಿಳಿತಾ ಹೋಗುತ್ತೆ. ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಎಲ್ಲರಿಗೂ? ಅರ್ಥ ಆಗ್ತಾ ಇದೆಯಾ ಮಕ್ಳೇ? Okay. So we got a message. Video is paused. We can't see you. I request the DevOps to reply. Video pause ಆಗಿದ್ಯಾ? ಕಾಣ್ತಾ ಇದೀನಾ? Is video playing? GSPH ಮದಿಕೋನಹಳ್ಳಿ. Yamini madam, is the video paused? ಈಗ ಕಾಣಿಸ್ತಾ ಇದೆಯಾ? ವಿಡಿಯೋ ಪಾಸ್ ಆಗಿಲ್ಲ ಅಲ್ವಾ? ಕಾಣಿಸ್ತಾ ಇದೀನಲ್ವಾ ಈಗ? ಓಕೆ. ಏನಾದ್ರೂ ತಾಂತ್ರಿಕವಾದಂತಹ ದೋಷಗಳಿದ್ರೆ ದಯವಿಟ್ಟು ಚಾಟ್ ಮೂಲಕ ತಿಳಿಸಿ. ಹಾಗಾಗಿ ನಮ್ಗೆ ಏನಾದ್ರೂ ತಾಂತ್ರಿಕ ದೋಷಗಳಿದ್ರೆ ಸರಿಪಡಿಸ್ಕೊಳ್ಲಿಕ್ಕೆ ಸಾಧ್ಯವಾಗುತ್ತೆ. ಓಕೆ. ಇನ್ನು ಕಾಣಿಸ್ತಿಲ್ಲ ಅಂದ್ರೆ ಒಂದ್ಸಲ ರಿಫ್ರೆಶ್ ಮಾಡಿ ನೋಡಿ, ಕಾಣಿಸ್ಬಹುದೇನೋ. ಓಕೆ. ಥ್ಯಾಂಕ್ಸ್ ಫಾರ್ ಇನ್ಫಾರ್ಮಿಂಗ್. ವೆಲ್, ನಾವು ವಿಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ವಿ. ವಿ ಕೆನಾಟ್ ಸಿ ಯು ಮ್ಯಾಮ್. GHPS ಹೊನ್ನಿಹಳ್ಳಿ ಸ್ಕೂಲ್, ದಯವಿಟ್ಟು ನಿಮ್ಮ ಇಂಟರ್ನೆಟ್ ನ ಚೆಕ್ ಮಾಡಿ, ಇಂಟರ್ನೆಟ್ ಫೀಸಿಬಿಲಿಟಿನ ಚೆಕ್ ಮಾಡಿ ಇದೆಯಾ ಇಲ್ವಾ ಅಂತ. ಬಿಕಾಸ್ ಬೇರೆಯವ್ರಿಗೆಲ್ಲ ಕಾಣಿಸ್ತಾ ಇದೆ, ಹಾಗಾಗಿ. ಕಾಣಿಸ್ತಾ ಇದೆಯಾ ಈಗ? ಕ್ಯಾನ್ ಯು ಹ್ಯಾವ್ ಅ ರಿಪ್ಲೈ ಪ್ಲೀಸ್? ಕಾಣಿಸ್ತಾ ಇದೆಯಾ ಈಗ ನಿಮ್ಗೆ?
ಓಕೆ, ವಿತ್ ದ ಬೆಸ್ಟ್ ಇಂಟ್ರೆಸ್ಟ್ ಆಫ್ ಟೈಮ್ ನಾವು ಕ್ಲಾಸ್ ನ ಮುಂದುವರಿಸ್ತಾ ಹೋಗೋಣ. ನಾನು ಕಾಣಿಸ್ತಾ ಇದೆ ಅಂತ ಭಾವಿಸ್ತೀನಿ. ಓಕೆ, ಸೊ ನಾವು ವಿಜ್ಞಾನದ ವ್ಯಾಪ್ತಿಯ ಬಗ್ಗೆ ಮಾತಾಡ್ತಾ ಇದ್ವಿ. ವಿಜ್ಞಾನ ಅನ್ನೋದು ಎಷ್ಟು ದೊಡ್ಡದಾಗಿದೆ, ಎಷ್ಟೊಂದು ವಿಷಯಗಳನ್ನ ನಾವು ಈ ವಿಜ್ಞಾನದಲ್ಲಿ ಕಲಿತಾ ಹೋಗಬಹುದು ಅಂತ. ಈಗ ಪ್ರಮುಖವಾಗಿ ವಿಜ್ಞಾನದ ವಿವಿಧ ಹಂತಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಲೆಟ್ ಅಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದ ಸೈನ್ಸ್. ವೈಜ್ಞಾನಿಕ ವಿಧಾನದ ಮುಖ್ಯ ಹಂತಗಳು ಯಾವ್ಯಾವ್ದು ಅಂತ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲನೆಯ ಹಂತ, ದ ಫಸ್ಟ್ ಹಂತ, ಅವಲೋಕನ. ಅವಲೋಕನ ಅಂದ್ರೆ ಇದ್ಯಾವ್ದು ಫಿಲಂ ಟೈಟಲ್ ಇದ್ದಂಗಿದೆ ಮೇಡಮ್. ಅವಲೋಕನ, ಅವಲೋಕನ ಅಂತ ಹೇಳಿದ್ರೆ ಏನ್ ಮಕ್ಳೆ? ಅವಲೋಕನ ಅಂತ ಹೇಳಿದ್ರೆ ನಮಗೆ ಅರ್ಥವಾಗದ ಅಥವಾ ತುಂಬಾ ಆಸಕ್ತಿದಾಯಕವಾದಂತಹ ವಿಷಯಗಳನ್ನ ಸೂಕ್ಷ್ಮವಾಗಿ ಗಮನಿಸೋದು. ನಮ್ಗೇನೋ ಒಂದ್ ವಿಷಯ ಅರ್ಥ ಆಗ್ತಿಲ್ಲಪ್ಪ, ಆ ವಿಷಯ ಇವಾಗ ಸಾಧಾರಣವಾಗಿ ಜೋರಾಗಿ ಗುಡುಗು ಬಂದಾಗ, ಮಿಂಚು ಬಂದಾಗ ಫಸ್ಟ್ ಮನೇಲಿ ಏನ್ ಹೇಳ್ತಾರೆ? ಟಿವಿ ಆಫ್ ಮಾಡ್ಬಿಡಪ್ಪ, ಸ್ವಿಚ್ ಆಫ್ ಮಾಡ್ಬಿಟ್ಟು ಟಿವಿದು ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಗಳಿದ್ರೆ ಅದ್ರದೆಲ್ಲ ಸ್ವಿಚ್ ಆಫ್ ಮಾಡು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಇದ್ರ ಹಿಂದೆ ಇರುವಂತಹ ವಿಜ್ಞಾನ ಏನು? ನಮ್ಗೆ ಯಾವ್ದು ಅರ್ಥ ಆಗೋದಿಲ್ವೋ ಅಥವಾ ನಮ್ಗೆ ಯಾವ್ದು ತುಂಬಾ ಆಸಕ್ತಿದಾಯಕವಾಗಿದೆ ಅಂತ ಅನ್ಸುತ್ತೋ ಅದನ್ನ ನಾವು ಅವಲೋಕಿಸ್ತಾ ಹೋಗ್ತೀವಿ. ಓಕೆ, ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ. ಅದೇ ಈ ಅಬ್ಸರ್ವೇಷನ್ ಅಥವಾ ಅವಲೋಕನದಲ್ಲಿ ಇರುವಂತಹದ್ದು. ಕ್ಲಿಯರ್? ನೆಕ್ಸ್ಟ್, ಪ್ರಶ್ನಿಸುವುದು. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ವಿಜ್ಞಾನ ಇಸ್ ಆಲ್ ಅಬೌಟ್ ಕ್ವೆಶ್ಚನಿಂಗ್. ಕ್ವೆಶ್ಚನ್ ಮಾಡ್ತಾ ಹೋಗ್ತಾ ಇರ್ಬೇಕು. ಏನನ್ನ ಪ್ರಶ್ನೆ ಮಾಡ್ತೀರಾ? ಅದಕ್ಕೆ ಸಂಬಂಧಿಸಿದಂತೆ ಯಾಕೆ, ಹೇಗೆ ಎಂಬ ಪ್ರಶ್ನೆಗಳನ್ನ ಎತ್ತೋದಿದೆಯಲ್ಲ, ಅದು ವಿಜ್ಞಾನದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಓಕೆ, ಯು ಶುಡ್ ನಾಟ್ ಅಕ್ಸೆಪ್ಟ್ ಎನಿಥಿಂಗ್, ಯು ಹ್ಯಾವ್ ಟು ಕ್ವೆಶ್ಚನ್. ಯಾಕೆ ಅನ್ನೋ ಪ್ರಶ್ನೆ ಬರಬೇಕು. ಯಾಕೆ, ಹೇಗೆ ಅಂತ ಬಂದಿದ್ಕೆ ವಿಜ್ಞಾನದಲ್ಲಿ ಎಷ್ಟೋ ಸಂಶೋಧನೆಗಳು ಆಗ್ಲಿಕ್ಕೆ ಸಾಧ್ಯವಾಯ್ತು. ಊಹೆ ಅಥವಾ ಪರಿಕಲ್ಪನೆ. ಈಗ ತಾನೇ ಒಂದು ಪುಸ್ತಕವನ್ನ ಓದ್ತಾ ಇದ್ದೆ, ನಮ್ಮ ಕನ್ನಡ ಸಾಹಿತ್ಯ ಹೇಗೆ ಬೆಳೆದು ಬಂದ ರೀತಿ ಅಂತ. ಅದ್ರಲ್ಲಿ ಊಹೆಗಳು ಹೇಗಾಗ್ತಾ ಹೋಗುತ್ತಂದ್ರೆ, ಸುಮಾರು ಅಹ್ 7-8ನೇ ಶತಮಾನಗಳೆಲ್ಲ ನಮ್ಗೆ ಶಾಸನಗಳೆಲ್ಲ ದೊರಕ್ತು, ಆಯ್ತಾ? ಶಾಸನಕ್ಕೂ ಮುಂಚೆ ಸುಮಾರು 2ನೇ ಶತಮಾನದಲ್ಲಿ ಈಜಿಪ್ಟ್ ದೇಶದಲ್ಲಿ ಯಾವುದೋ ಒಂದು ನಾಟಕದಲ್ಲಿ ಕನ್ನಡದ ಪದ ಬಳಕೆ ಆಗಿತ್ತಂತೆ. ಇಸಿಲ ಅನ್ನುವಂತಹ ಕನ್ನಡದ ಪದ ಬಳಕೆ ಆಗಿತ್ತಂತೆ. ಅದ್ರ ಬಗ್ಗೆ ಈಗ ಸಂಶೋಧನೆಗಳು ನಡೀತಾ ಇದೆ. ಅಂದ್ರೆ ಊಹೆಗಳು ನಡೆಯುತ್ತೆ. ಇವಾಗ ನಾವು ಮನುಷ್ಯರು, ನಾವ್ ಮುಂಚೆ ಹೇಗಿದ್ವಿ, ಅರ್ಲಿಮಾನ್ ಯುಗದಲ್ಲಿ ನಾವ್ ಹೇಗಿದ್ವಿ, ಅದಕ್ಕಿಂತ ಮುಂಚೆ ಹೇಗಿದ್ವಿ. ಒಂದು ಮಾತ್ ಹೇಳ್ತಾರೆ, ಮಂಗನಿಂದ ಮಾನವ. ಯಾರ್ ಮಂಗ ಆಗಿದ, ಯಾರು ನೋಡಿದ್ರು ನಮ್ಮನ್ನ, ಅಲ್ವಾ? ಆ ಕಾರಣದಿಂದ ಕೆಲವೊಂದು ಊಹೆಗಳನ್ನ ಮಾಡುವಂಥದ್ದು, ಅಸಂಪ್ಷನ್ಸ್ ಗಳನ್ನ ಮಾಡ್ಕೊಳೋದು ಕೂಡ ಒಂದು ಸೈಂಟಿಫಿಕ್ ಮೆಥಡೇ, ವಿಜ್ಞಾನದ ಅದು ಒಂದು ಮುಖ್ಯವಾದಂತಹ ಭಾಗ. ಅದನ್ನ ನಾವು ಇಂಗ್ಲಿಷ್ ನಲ್ಲಿ ಹೈಪೋಥೆಸಿಸ್ ಅಂತ ಕರಿತೀವಿ. ವಿ ಕಾಲ್ ಇಟ್ ಆಸ್ ಹೈಪೋಥೆಸಿಸ್ ಇನ್ ಇಂಗ್ಲಿಷ್. ಅದರ ಅರ್ಥ ಊಹೆ ಅಥವಾ ಪರಿಕಲ್ಪನೆಯನ್ನ ಮಾಡ್ಕೊಂತ ಹೋಗೋದು. ಕ್ಲಿಯರ್ ವಿತ್ ದಿಸ್? ನೋಟ್ ಮಾಡ್ಕೊಂತೀರಾ? ಹೈಪೋಥೆಸಿಸ್. ನೆಕ್ಸ್ಟ್, ಆ ಪ್ರಶ್ನೆಗಳಿಗೆ ಸಂಭವನೀಯ ಉತ್ತರಗಳನ್ನ ಹುಡುಕೋದು. ಏನೋ ಒಂದು ಉತ್ತರ, ಅದಕ್ಕೆ ಸೂಕ್ತವಾಗುವಂತಹ ಉತ್ತರಗಳನ್ನ ನಾವು ಹುಡುಕ್ತಾ ಹೋಗ್ಬೇಕಾಗತ್ತೆ ಆ ಅಸಂಪ್ಷನ್ಸ್ ಗಳಿಗೆ. ಕೊನೆಯದಾಗಿ ಪರೀಕ್ಷೆಯನ್ನ ಮಾಡೋದು, ಪ್ರಯೋಗಗಳನ್ನ ಮಾಡೋದು. ವಿ ಹ್ಯಾವ್ ಟು ಸ್ಟಾರ್ಟ್ ಟೆಸ್ಟಿಂಗ್ ಅಂಡ್ ಎಕ್ಸ್ಪೆರಿಮೆಂಟಿಂಗ್. ಈ ರೀತಿ ಮಾಡೋದ್ರ ಮೂಲಕ ನಮ್ಮ ಊಹೆ ಸರಿ ಇದೆಯಾ, ತಪ್ಪಿದ್ಯಾ ಅಂತ ಪ್ರಯೋಗಗಳು ಅಥವಾ ಹೆಚ್ಚಿನ ಅವಲೋಕನ ಮಾಡೋದ್ರ ಮೂಲಕ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ತಿಳಿತಾ? ಸೊ ವಿಜ್ಞಾನದ ವಿವಿಧ ಹಂತಗಳು ಯಾವ್ದ್ಯಾವ್ದು? ಮೊದ್ಲು ಅವಲೋಕನವನ್ನ ಮಾಡ್ತೀವಿ, ಎರಡನೇದು ಪ್ರಶ್ನೆಗಳನ್ನ ಕೇಳ್ತೀವಿ, ಮೂರನೇದು ಊಹೆ ಅಥವಾ ಪರಿಕಲ್ಪನೆಯನ್ನ ಮಾಡ್ತೀವಿ, ನಾಲ್ಕನೇದು ಎಕ್ಸ್ಪೆರಿಮೆಂಟ್ ಅಥವಾ ಪ್ರಯೋಗ ಅಥವಾ ಪರೀಕ್ಷೆಯನ್ನ ಮಾಡ್ತಾ ಹೋಗ್ತೀವಿ. ಇದಿಷ್ಟು ವಿಜ್ಞಾನದ ವಿವಿಧ ಹಂತಗಳಾಗಿರುತ್ತೆ. ಕೊನೆಯದಾಗಿ ನಮ್ಗೆ ಏನ್ ಉತ್ತರ ಸಿಗುತ್ತೆ ಅದನ್ನ ವಿಶ್ಲೇಷಣೆ ಮಾಡಿ ತೀರ್ಮಾನ ಮಾಡ್ತೀವಿ, ಅನಲೈಸ್ ಮಾಡಿ ಕನ್ಕ್ಲೂಷನ್ ಅನ್ನು ತೆಗೆದುಕೊಂತೀವಿ. ಬಂದಂತಹ ಫಲಿತಾಂಶವನ್ನ ವಿಶ್ಲೇಷಿಸಿ ಅದು ಸರಿ ಇದೆಯಾ, ಉತ್ತರ ಸರಿ ಇದೆಯಾ ಅಂತ ಕಂಡುಕೊಳ್ತೀವಿ. ಈ ಒಂದು ಪ್ರೋಸೆಸ್ಸೇ ನಮ್ಮ ಇಡೀ ವಿಜ್ಞಾನದ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಅಂತ ಕರ್ಸ್ಕೊಳ್ಳುತ್ತೆ. ತಿಳಿತಾ? ಇದು ನಿಮ್ಮ ಮೊದಲನೇ ಚಾಪ್ಟರ್, ಕುತೂಹಲಕ್ಕೆ ಸಂಬಂಧಪಟ್ಟಂತಹ ಚಾಪ್ಟರ್ ನಲ್ಲಿ ನಾವು ಈ ವಿಜ್ಞಾನದ ಅದ್ಭುತದ ಪ್ರಪಂಚದ ಬಗ್ಗೆ ಕಾಣ್ತಾ ಹೋಗಬಹುದು. ಇವತ್ತಿಗೆ ಈ ವಿಷಯ